ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಆ್ಯಂಡ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡೋಣ ಬನ್ನಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನನ್ನ ನ್ಯೂ ರೆಸಿಪಿ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ 2 ಕ್ಯಾರೆಟ್, ಒಂದು 10 to 15 ಬೀನ್ಸ್ನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಿಸಿಬೇಳೆ ಬಾತಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇದ್ರೇ ಚೆನ್ನಾಗೋದು, ಸೊ ನೀವು ಇನ್ನೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. 2 ಆನಿಯನ್ ಆ್ಯಂಡ್ ಟೊಮ್ಯಾಟೊ, ಸ್ವಲ್ಪ ಬಟಾಣಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜ, ಕೊಬ್ಬರಿ, ಇಂಗು, ಸಾಸಿವೆ, ಕರಿಬೇವು ಆ್ಯಂಡ್ ರೆಡ್ ಚಿಲ್ಲಿನ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕುಕ್ಕರ್ಗೆ 1 ಕಪ್ಪಷ್ಟು ರೈಸ್ ಆ್ಯಂಡ್ 1 ಕಪ್ ಬೇಳೆನ ಹಾಕೋತಾ ಇದ್ದೀನಿ. ಸೊ ಇವೆರಡನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅಷ್ಟು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇದನ್ನು ವಾಶ್ ಮಾಡುವಾಗ ನಾನು 2 ಸತಿನಾದರೂ ವಾಶ್ ಮಾಡಿದ್ದೀನಿ, ಬಿಕಾಸ್ ನಾವು ಬೇಳೆ ರೈಸ್ ಎರಡು ಒಟ್ಟಿಗೆ ಹಾಕ್ಕೊಂಡಿರೋದ್ರಿಂದ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ನೀವು ನೋಡ್ತಿರ್ಬೋದು. ಇವಾಗ 1 ಕಪ್ಪಷ್ಟು ಕ್ಯಾರೆಟ್, ಬೀನ್ಸ್, ಅರ್ಧ ಕಪ್ ಬಟಾಣಿ, ಆನಿಯನ್, ಟೊಮ್ಯಾಟೊ ಆ್ಯಂಡ್ 1/4 ಸ್ಪೂನಷ್ಟು ಅರಿಶಿನ ಪುಡಿ ಆ್ಯಂಡ್ 2 ಸ್ಪೂನಷ್ಟು ಅರಳುಪ್ಪನ್ನ ಹಾಕೋತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ಯೂಸ್ ಮಾಡ್ತಿರೋದು ಬಿಸಿಬೇಳೆ ಬಾತ್ ಪೌಡರ್ MTRದು. ನಾನು 2 ಪ್ಯಾಕೆಟಷ್ಟು ಬಿಸಿಬೇಳೆ ಬಾತ್ ಪೌಡರ್ ಹಾಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಹುಣಸೆಹಣ್ಣು ರಸನ ಆ್ಯಡ್ ಮಾಡಿಕೊಂಡು ಇವಾಗ ನಾನು 8 ಕಪ್ಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತೀನಿ, ಬಿಕಾಸ್ ನಾನು ರೈಸು ಮತ್ತು ಬೇಳೆನ 1 ಕಪ್ಪಷ್ಟು ತಗೊಂಡಿದ್ದೆ. ಸೊ ನಾನು 8 ಕಪ್ಪಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಆಗೋವರೆಗೂ ಬಿಡ್ತೀನಿ. ಸೊ ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 to 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಕರಿಬೇವು, ರೆಡ್ ಚಿಲ್ಲಿ ಆ್ಯಂಡ್ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ ಕೊಬ್ಬರಿನ ಹಾಕ್ಕೊಂಡು, ಕೊಬ್ಬರಿ ಕೂಡ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೆ, ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಇವಾಗಲೇ ಸ್ವಲ್ಪ ಹಿಂಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ 2 ವಿಷಲ್ ಆಗಿದೆ. ಸೊ ಇವಾಗ 2 ವಿಷಲ್ ಆಗಿತ್ತು. ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೆ. ಇವಾಗ ಮತ್ತೆ ಆನ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ಆ್ಯಡ್ ಮಾಡ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು. ಸೊ ಅದಕ್ಕೂ ಮುಂಚೆ ಒಂದು 1/4 ಸ್ಪೂನಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಜೊತೆಗೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಸೊ ಇವಾಗ ಕುದಿಯೋಕ್ಕೆ ಬಿಟ್ಟು ಒಂದು 2 to 3 ಮಿನಿಟ್ಸ್ ಆದರೂ ನೀಟಾಗಿ ಕುದಿಬೇಕು. ಸೊ ನೆಕ್ಸ್ಟು ನಾನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಎಷ್ಟು ವೆಜಿಟೇಬಲ್ಸ್ ಇದೆ. ನಾನು 1 ಕಪ್ ರೈಸಿಗೆ 1 ಕಪ್ ಅಷ್ಟೇ ವೆಜಿಟೇಬಲ್ಸ್ ಎಲ್ಲನೂ ಹಾಕಿರೋದು, ಬೇಳೆ ಕೂಡ 1 ಕಪ್ಪೇ ಹಾಕಿರೋದು. ಸೊ ಆಗ ವೆಜಿಟೇಬಲ್ಸ್ ಎಲ್ಲ ಇದ್ದರೆ ಬಿಸಿಬೇಳೆ ಬಾತಿಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.